ಸತ್ಯ ಹೇಳ್ತೇನೆ, ಇದು ನೀವು ಮಾಡಿ ತಿಂದ್ರೆ ನೀವು ಇಡಲ್ಲ, ಹಾಗೆ ಉಂಟು. ಬಾರಿ ಬಾರಿ ಸತ್ಯ ಹೇಳ್ತೇನೆ, ಬಾರಿ ರುಚಿ ಉಂಟು. ಅದ್ರದ್ದು ಇದು ಯಾವುದು ಗಟ್ಟಿ ಗಟ್ಟಿ, ಅದು ಸಹ ಫುಲ್ ಪುಡಿ ಪುಡಿ ಆಗ್ತಾ ಉಂಟು. ಯಾವ ಸಹ ಬಿಸಾಡ್ಲಿಕ್ಕೆ ಎಂತ ಇಲ್ಲ, ಪುಡಿ ಪುಡಿ ಮಾಡಿ ಬನ್ನಿ ಹಾಕೊಳ್ಳುದೇ. ಭಾರಿ ರುಚಿ ಉಂಟು, ಭಾರಿ ರುಚಿ ಉಂಟು. ನನ್ನ ಮಗ ಹೇಳಿದ ಹೀಗೆ ಉಂಟು ಆಯ್ತಾ. ಹಪ್ಪಳ ವೀಕ್ಷಕರೇ, ಹಪ್ಪಳ ಲೆಕ್ಕ ಉಂಟಂತೆ. ಹಾಗೆ ಫುಲ್ ರೋಸ್ಟ್ ಆಗಿದೆಯಲ್ಲ, ಪುಡಿ ಪುಡಿ ಹಾಕುಂಟಲ್ಲ, ಹಾಗೆ ಹೇಳ್ತಿದ್ದೇನೆ ಹಪ್ಪಳ ಲೆಕ್ಕ ಉಂಟಂತ. ಪ್ರಿಯ ವೀಕ್ಷಕರೇ, ಮತ್ಸ್ಯಗ್ರಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ. ಎಂತ ಗೊತ್ತುಂಟಾ, ಇವತ್ತು ನಾನು ಸ್ಪೆಷಲ್ ಜಂಜಿ ಒಟ್ಟಿಗೆ ಬಂದಿದ್ದೇನೆ. ಹಾಗೆ ಇದು ಜಂಜಿ ನೋಡಿ ಸ್ವಲ್ಪ ಡಿಫ್ರೆಂಟ್ ಇಲ್ವಾ? ನಾನಿಲ್ಲ ಫಸ್ಟ್ ಜಂಜಿಯದ್ದೊಂದು 2 ರೆಸಿಪಿ ಹಾಕಿದ್ದೇನೆ. ಅಂದರೆ ಅದು ಬೇರೆ ಜಂಜಿ, ಇದು ಬೇರೆ ಜಂಜಿ. ಇದು ಇದ್ರದ್ದು ಸಹ ಹೆಸರುಂಟು, ಬೇರೆ ಬೇರೆ ನಮಿನಿಯದ್ದು ಹೆಸರುಂಟು, ನನಗೆ ಗೊತ್ತಿಲ್ಲ. ಇದು ನಾನು ಜಂಜಿ ಹೇಳುದು, ಟೋಟಲಿ ಜಂಜಿ ಅಲ್ಲ, ಜಂಜಿ. ಇದು ಮಲ್ಲ ಆದಮೇಲೆ ಹೀಗೆ ಆಗ್ತದೆ, ದೊಡ್ಡದಾದ್ಮೇಲೆ ಹೀಗೆ ಆಗ್ತದೆ, ಸಣ್ಣದೆಲ್ಲ ನೋಡಿ ಹೀಗೆ ಉಂಟು. ಹಾಗೆ ಇದರಲ್ಲಿ ಒಂದು ಒಳ್ಳೆದು, ಈಗ ಒಂಥರ ನನಗೆ ವೆದರ್ ಸಹ ಒಳ್ಳೆದುಂಟು. ಹಾಗೆ ಕರುಮ್ ಏನಾದರೂ ತಿನ್ನುವಂತ ಆಸೆ ಆಗ್ತಾ ಉಂಟು. ಹಾಗೆ ಇದನ್ನು ಈಗ ಒಂದು ಒಳ್ಳೆ ಫ್ರೈ ಮಾಡುವಂತ ಜಂಜಿ ಸ್ಟಿಕ್ ಫ್ರೈ ನೋಡಿದ್ದೀರಾ ವೀಕ್ಷಕರೇ? ಹಾಗೆ ಜಂಜಿ ಸ್ಟಿಕ್ ಫ್ರೈ ಮಾಡುವ ನಾವು. ಯಾರು ಮಾಡಿದ್ದಾರೆ ಇಲ್ಲ ಗೊತ್ತಿಲ್ಲ, ನಾನಂತೂ ಕಂಡುಹಿಡಿತಿದ್ದೇನೆ. ಯಾವುದು ದೊಡ್ಡ ಹೊಸತ್ತು ರೆಸಿಪಿ ಕಂಡುಹಿಡಿತಿದ್ದೇನೆ. ಅವತ್ತು ಎಷ್ಟು ಜಂಜಿ ಇತ್ತಲ್ಲ, ನಾನು ಅವತ್ತು ತೋರಿಸಿದ್ದೆಲ್ಲ ಒಂದು ಗೋಣಿ ಇತ್ತಲ್ಲ, ಈಗ ನೋಡಿ ಅಂತೆ ವೀಕ್ಷಕರೇ. ಈಗ ಎಂತ ಜಂಜಿ ಸಹ ಎಲ್ಲ ಸಿಗ್ತೇ ಇಲ್ಲ, ಕಡಲಲ್ಲಿ ಜಂಜಿ ಎಲ್ಲ ಓಡಿದೆ ಏನ. ಹಾಗೆ ನಮಗೆ ಅಂತೂ ಇಷ್ಟು ಸಿಕ್ಕಿದೆ, ಇನ್ನೂ ಸಹ ಸಿಕ್ತಿತ್ತು. ಬೇಡ, ನಮಗೆ ಈಗ ಉಷ್ಣ ಸಾಕ್ತದೆ, ಸ್ವಲ್ಪ ಹೀಟ್ ಉಂಟು ವೆದರ್. ಹಾಗೆ ನಮಗೆ ಇಷ್ಟು ಜಂಜಿ ಸಿಕ್ಕಿದೆ. ಈ ಜಂಜಿಯಲ್ಲಿ ಕೆಲವು ನಮಿನಿ ಹೆಸರುಂಟು. ಯಾವುದು ಗೊತ್ತುಂಟಾ? ಇದು ಯಾವುದು ಕಲ್ಜಂಜಿ, ಮತ್ತೆ ಎಂತ ಮರ್ಲು ಜಂಜಿ ಉಂಟಂತೆ ವೀಕ್ಷಕರೇ. ನಾನು ಹೊಸತ್ತು ಕೇಳಿದ್ದು ಮರ್ಲು ಜಂಜಿ, ಅದೇ ಇದೇ ಮರ್ಲು ಜಂಜಿ ಆಯ್ತಾ. ನಿಮಗೆ ಸಹ ಹೊಸತ್ತು ಕೇಳಿರ್ಬೋದು, ಆದರೆ ಇದಕ್ಕೆ ಮರ್ಲು ಜಂಜಿ ಹೇಳುದಂತೆ. ಆದ್ಮೇಲೆ ಯಾವುದು ಕಲ್ಜಂಜಿ, ಮರ್ಲು ಜಂಜಿ, ಮತ್ತೆ ಎಂತ ಈ ಜಂಜಿಯಾ? ನೀಲಿ ಜಂಜಿ, ಕಪ್ಪು ಜಂಜಿ, ಕೆಂಪು ಜಂಜಿ. ನಾನು ಸುಮ್ಮನೆ ಹೇಳಿದ್ದು ನೀಲಿ ಜಂಜಿ. ಹೌದಾ ಮಾರೆ? ಈಗ ಇದನ್ನು ಒಳ್ಳೆ ಮಾಡಿ ಇದು ಜಂಜಿ ಇದು ಕ್ಲೀನ್ ಮಾಡುವ. ಜಂಜಿ ಕ್ಲೀನ್ ಮಾಡ್ಲಿಕ್ಕೆ ಈಸಿ ಉಂಟು. ಹಾಗೆ ರಪ್ಪ ಫಸ್ಟು ತೊಳಿಬೇಕು. ಇದರಲ್ಲಿ ಹೊಯ್ಗೆಲ್ಲ ಇರ್ತದಲ್ಲ, ಚಂದ ಹೀಗೆ ಇಟ್ಕೊಂಡು ಗುಜು 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 ತೊಳಿಬೇಕು. ಅದೇ ಕ್ಲೀನ್ ಮಾಡುವ ಮೊದಲು ತೊಳಿಬೇಕು. ಯಾಕೆಂದ್ರೆ ಒಳಗೆಲ್ಲ ಹೊಯ್ಗೆಲ್ಲ ಇದ್ರೆ ಎಲ್ಲ ರಟ್ಟಿ ಹೋಗ್ತದೆ. ಹಾಗೆ ನೀರಲ್ಲಿ ಸಮ ಕುರ್ಕಿ ತೊಳಿಬೇಕು. ಆದ ಮೇಲೆ ಮಾಡುವ ಬನ್ನಿ ವೀಕ್ಷಕರೇ. ಇವತ್ತೆಲ್ಲ ನಂದೇ ಕಾರ್ಬಾರ್. ಹಾಗೆ ನೋಡಿ ಒಳ್ಳೆ ಮಾಡಿ ಕುರುಗು ಇಷ್ಟು ಫುಲ್ಲು ನೀರು ಹಾಕ್ಬೇಕು. ಯಾವುದು ನಮ್ದು ಯಾವುದು ಬಾರೆ ಬಾಲ್ದಿಗೆ ಫುಲ್ ನೀರು ಹಾಕ್ಬೇಕು. ಹೀಗೆ ಫುಲ್ ಹೊಯ್ಗೆಲ್ಲ ರಟ್ಟಿ ಹೋಗ್ಬೇಕು. ಹೊಯ್ಗೆ ಒಳಗೆ ಇರ್ಲೇಬಾರ್ದು, ಎಲ್ಲ ರಟ್ಟಿ ಹೋಗ್ಬೇಕು. ಎಲ್ಲ ಕ್ಲೀನ್ ಮಾಡಿದೆ, ಫುಲ್ ಕ್ಲೀನ್ ಆಯ್ತು, ಒಳ್ಳೆ ಕ್ಲೀನ್ ಆಯ್ತು ಮಾರೆ. ನೋಡಿ ಹೇಗೆ ಕ್ಲೀನ್ ಆಯ್ತು. ರೈಸ್ ಉಂಟಾ, ಕಾಣ್ತಾ ಉಂಟಾ? ಅಂದು ಕೈ ಕಟ್ಟಾಗಿದೆ. ಹಾಗೆ ನೀನಿಲ್ಲಿ ಸೈಡಲ್ಲಿ ಕುತ್ಕೋ, ನಂಗೆ ಎನರ್ಜಿ ಕೊಡ್ತಾ ಇರ್ಬೇಕು. ನೀನ್ ಕುತ್ಕೋ ಇಲ್ಲಿ, ಒಂದೊಂದು ಬಾಯಿ ಇಡ್ತಾ ಇರ್ಬೇಕು, ನಾ ಮಾಡ್ತಾ ಇರ್ತೇನೆ. ಬಬುಲು ಸತ್ತಿದೆ ಅದು. ಈಗ ಇದನ್ನು ನಾವು ಕ್ಲೀನದ್ದು ನಾನು ತೋರಿಸಿದ್ದೇನೆ, ಆದ್ರೆ ಇನ್ನೊಮ್ಮೆ ನೋಡಿ. ಇದು ಇಡೀ ಜಂಜಿ ಉಂಟಲ್ಲ, ನಾನು ಇದ್ರದ್ದು ಇವತ್ತು ಕಾಲು ಸಹ ಕಟ್ಟು ಮಾಡಲ್ಲ. ನಂದು ಯಾವತ್ತು ಇವತ್ತು ಸ್ಟಿಕ್ ಜಂಜಿ ಫ್ರೈ. ಈ ಜಂಜಿಯನ್ನು ಕ್ಲೀನ್ ಮಾಡಿ ಇದಕ್ಕೆಲ್ಲ ಸ್ಟಿಕ್ ಎಲ್ಲ ಎಂತ ಇದು ಮಾಡಿದ್ದಾರೆ, ಸ್ಟಿಕ್ ಮಾಡಿದ್ದಾರೆ. ಸ್ಟಿಕ್ಕಿಗೆಲ್ಲ ಸ್ಟಿಕ್ ಮಾಡಿ ಎಲ್ಲ ಹೀಗೆ ಎಲ್ಲ ಇಟ್ಟಿದ್ದಾರೆ, ಇಡೀ ಇಟ್ಟಿದ್ದಾರೆ. ಚೀನಾದಲ್ಲಿ, ಇಲ್ಲಿ ಅಲ್ಲ ಚೀನಾದಲ್ಲಿ. ಹಾಗೆ ಚೀನಾದವರಿಗೆ ಮಾಡ್ಲಿಕ್ಕೆ ಬರೋದು, ನಮ್ಗೆ ಆಗಲ್ವಾ? ಹಾಗೆ ಚೀನಾದ ಸ್ಟೈಲಲ್ಲಿ ಮಾಡುವಂತ ಮಸಾಲೆ ನಂದೇ ಎಲ್ಲ ಹಾಕುದು ಎಲ್ಲ. ಇದನ್ನು ಫಸ್ಟ್ ಹೀಗೆ ಇದು ತೆಗ್ದ್ರೆ ಆಯ್ತು, ಎಂತ ಕಷ್ಟ ಇಲ್ಲ ಜಿಂಜಿಯಲ್ಲಿ. ಮತ್ತೆ ಇದರಲ್ಲಿ ಒಂದು ಸ್ವಲ್ಪ, ಇಲ್ಲೊಂದು ಸ್ವಲ್ಪ ಎಂತ ಉಂಟು, ಇದು ಎಂತ ಮಾದ್ರೆ ಇದು ಎಂತ ಗೊತ್ತುಂಟದು? ಎಂತ ಗೊತ್ತುಂಟ? ಅದರದ್ದು ಕವರ್ ಅದಕ್ಕೆ ಬಟ್ಟೆ ಬಂದದ್ದು ಮೇಲೆ, ಎಂತದ ಒಂದು ಬಂದದ್ದು, ಅದು ತೆಗಿಬೇಕು. ಅದ್ರ ಮೇಲೆ ಇದೆಲ್ಲ ಬರ್ತದಲ್ಲ, ಅದು ಎಂತದ ಸ್ಮೂತ್ ಉಂಟಲ್ಲ, ಅದೆಲ್ಲ ತೆಗ್ದು ಬಿಡಿ, ಅದು ಬೇಡ ನಮ್ಗೆ. ಮತ್ತೆ ಇದೊಂದು ಸ್ವಲ್ಪ, ಇದು ಚೆಪ್ಪು ಖಾರ ಅಲ್ವಾ, ಚಪ್ಪು ಖಾರ ಉಂಟಲ್ಲ, ಇದು ಚಪ್ಪು ಖಾರನ ಈಗ ಕಟ್ ಮಾಡಿಬಿಡಿ.
ಇದು ಸ್ವಲ್ಪ ಮುಷ್ಟಿ ಅಲ್ವಾ, ಇದು ಗಟ್ಟಿ ಗಟ್ಟಿ ಇದಿರ್ತದಲ್ಲ ಕಾಲು, ಅದನ್ನು ಕಟ್ ಮಾಡಬೇಡಿ. ಇದು ಚಿಪ್ಪು ಕಾಲು ಉಂಟಲ್ಲ, ಚಪ್ಪುಗಾರು ಉಂಟಲ್ಲ, ಅದನ್ನು ಇದು ತುಂಡು ಮಾಡಿಬಿಡಿ. ಅದು ಬೇಡ ನಮಗೆ, ಅದರಲ್ಲಿ ಮಾಂಸ ಸಹ ಇಲ್ಲ, ಎಂತ ಇಲ್ಲ. ಹಾಗೆ ಇದನ್ನು ನೋಡಿ, ಈ ಸ್ಟಿಕ್ಕನ್ನು ನಾವು ಹೀಗೆ ಮಾಡುವವ ಅದು ಮತ್ತೆ ನೋಡುವ, ಹೀಗೆ ಗುದ್ದಿ ಬಿಡುವ, ಹೇಗೆ ಒಂದು ಮಾಡುವ ಮತ್ತೆ ನೋಡುವ. ಈಗ ಇದನ್ನು ಜಪ್ಪಡಿಸುವ, ರಪ ಮಾಡುವ ಮಾರೆ, ಮತ್ತೆ ಉಮ್ಮಿಲ್ ಬಂದ್ರೆ ಭಂಗ ಆಗ್ತದೆ. ಹಾ, ಮತ್ತೆಂತ ಗೊತ್ತುಂಟಾ, ಇದನ್ನು ಜಂಜಿಯನ್ನು ನೀವು ಫ್ರಿಜ್ಜಲ್ಲಿ ಇಡಬೇಡಿ, ಮಾಂಸ ನೀರಾಗ್ತದೆ. ಇಂಚಿ ಮಲಂಬೆ, ಜಂಜನ್ನೆಲ್ಲ ಫ್ರಿಜ್ಜಲ್ಲಿ ಇಡಬೇಡಿ. ಇದರದ್ದು ಮಾಂಸ ಉಂಟಲ್ಲ ಅದೆಲ್ಲ ನೀರಾಗ್ತದೆ. ಹಾಗೆ ನೀವು ಜಿಂಜಿ ಮರುವೈ ಅದೆಲ್ಲ ನೀವು ಇದರಲ್ಲಿ ಇಡ್ಲಿಕ್ಕೆ ಹೋಗ್ಬೇಡಿ, ಯಾವುದ್ರಲ್ಲಿ, ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಹೋಗ್ಬೇಡಿ. ಹಾಗೆ ನೋಡಿ, ಈ ಚಪ್ಪು ಕಾರೆಲ್ಲ ಕಟ್ ಮಾಡಿ ಬಿಸಾಡಿ ಆಚೆ, ಬೇಡ ಅದು ನಮಗೆ. ಇನ್ನಂಗೆ ಎನರ್ಜಿ ಕೊಡ್ತಾ ಇರಬೇಕು. ಈಚೆ ಸೈಡ್ ಮಾಡ್ತಾ ಇರಬೇಕು, ಆಚೆ ಸೈಡ್ ಎನರ್ಜಿ ಕೊಡ್ತಾ ಇರಬೇಕು, ಆವಾಗಲೆಲ್ಲ ಮಾಡಲಿಕ್ಕೆ ಬಲ ಆಗೋದಲ್ವಾ. ದೊಡ್ಡ ಜಂಜಿಗಿಂತ ಸಣ್ಣ ಸಣ್ಣ ಜಂಜಿ ಇರ್ತದಲ್ಲ, ಅದರಲ್ಲಿ ಫುಲ್ ಮಾಂಸ ಗೊತ್ತುಂಟಾ, ಹೊರಗೆ ಬಂದಿರ್ತದೆ. ಹೀಗೆ ದೊಡ್ಡ ಜಂಜಿಯಲ್ಲಿ ಗೋಲೆ ಅಲ್ಲ, ಗೋಲೆ ಒಳಗೆ, ಗೋಲೆ ಆಯ್ತಲ್ಲ. ಮತ್ತೊಂದು ಎಂತ ಗೊತ್ತುಂಟ, ಈ ಜಂಜಿಯಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಉಂಟು. ಎಂತ ಗೊತ್ತುಂಟಾ, ಈಗ ಹಾವು ಹೇಗೆ ಪೊರೆ ಬಿಡ್ತದೆ ಹಾಗೆಯೇ ಈ ಜಂಜಿಯಲ್ಲಿ ಫಸ್ಟದ್ದು ಓಡು ಹೋಗಿ ಸತ್ತು ಓಡ್ ಬರ್ತದೆ. ಅಂದ್ರೆ ಅದಕ್ಕೆ ಮೆತ್ತಿ ಜಂಜಿ ಹೇಳ್ತಾರೆ. ಎಲ್ಲ ಕಟ್ಟಿಂಗ್ ಆಯ್ತು, ಎಲ್ಲ ಕ್ಲೀನ್ ಎಲ್ಲ ಆಯ್ತು, ಕ್ಲೀನ್ ಸಾಯ್ತು, ಇದು ಸಾಯ್ತು, ಎಂತ ಅದ್ರದ್ದೆಲ್ಲ ತೆಗ್ದೆ. ಈಗ ಇಲ್ಲ, ಇನ್ನೊಮ್ಮೆ ಒಂದು ಸ್ವಲ್ಪ ಇದು ಮಾಡುವಾದಿತ್ತ, ಅಂದ್ರೆ ಸ್ವಲ್ಪ ನೀರಲ್ಲಿ ಸ್ವಲ್ಪ ಮೇಲ್ಮೇಲು, ಅದಕ್ಕೆ ಕೆಲವರು ತೊಳಿಯಲ್ಲಂತೆ, ನಾನು ಸ್ವಲ್ಪ ತೊಳಿತೇನೆ ಆಯ್ತಾ. ಆಯ್ತು, ಇದನ್ನೀಗ ತಾರದ ಕಟ್ಟೆಗೆ ಹಾಕಿ, ತೋಡಿಗೆ ಹಾಕಿ ಬನ್ನಿ. ನಾವು ತಾರದ ಕಟ್ಟೆಗೆ ಹಾಕ್ತೇವೆ, ಗೊಬ್ಬರ ಮಾಡ್ತೇವೆ ನಾವು. ಗೊಬ್ಬರ ಕ್ಲೀನ್ ಆಯ್ತು, ಇನ್ನೊಮ್ಮೆ ತೊಳಿಬೇಕು. ನೋಡಿ, ತೊಳೆದಾದ್ಮೇಲೆ ಹೀಗೆ ಬಂತು, ಎಷ್ಟು ಒಳ್ಳೆ ರೈಸ್ ಉಂಟಲ್ಲ. ನಾನಿಲ್ಲ ಮಸಾಲೆಯಲ್ಲಿ ಎಂತ ವೆರೈಟಿ ಎಂತ ಆಗ್ತಿಲ್ಲ, ನಮ್ದು ಸಿಂಪಲ್ ಮಸಾಲೆ. ಇದು ಮೆಣಸಿನ ಹುಡಿ ಉಂಟಲ್ಲ, ಅದನ್ನ ಹಾಕಿಬಿಡಿ. ಸ್ವಲ್ಪ ಟೇಸ್ಟ್ ಬರ್ಲಿಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಂಟಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಖಾಲಿ ಉಂಟಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕಿ ಬಿಡುವ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮನೆಯಲ್ಲಿ ಮಾಡಿದ್ದೆಲ್ಲ ಭಾರಿ ಟೇಸ್ಟ್ ಇರ್ತದೆ. ಇದು ನನಗೆ ಈಗ ಪುರ್ಸಕ್ಕಿಲ್ಲಲ್ಲ, ಹಾಗೆ ನಾನು ಪ್ಯಾಕೆಟ್ ಎಲ್ಲ ಸುರಿದು ಬಿಡ್ತಿದ್ದೇನೆ. ಹಾಗೆ ಸ್ವಲ್ಪ ಅಂಟೆಲ್ಲ ಬರಬೇಕಲ್ಲ, ಈಗ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದಲ್ಲ, ಹಾಗೆ ನಾನು ಕಾರ್ನ್ ಫ್ಲವರ್ ಹಾಕ್ತಿದ್ದೀನಿ. ಈಗ ಸ್ವಲ್ಪ ಹಾಕುವ, ಅಂಟು ಬರಬೇಕಲ್ಲ. ಇದು ಜಂಜಿ ನಂಜಲ್ಲ ವೀಕ್ಷಕರೇ. ಹಾಗೆ ಇದು ಹಾಕುವ, ಅರಿಶಿನ ಹುಡಿ ಹಾಕಿ ಬಿಡುವ. ಮೊಟ್ಟೆ ಉಂಟಲ್ಲ, ಮೊಟ್ಟೆ ಬೇಕು ಸ್ವಲ್ಪ. ಅಂಟು ಇದಕ್ಕೆ ನೀರು ಹಾಕಬೇಡಿ, ಅಂಟು ಬರಬೇಕಲ್ಲ. ಜಿಂಜಿಲ್ಲ ಡೀಪ್ ಫ್ರೈ ಮಾಡುವಾಗ ಅಂಟು ಬರಬೇಕಾ, ಹಾಗೆಲ್ಲ ಮೊಟ್ಟೆಯನ್ನು ಒಡೆದು ಹಾಕಿಬಿಡಿ. ವಾ, ರಟ್ಟಿ ಹೋಯ್ತು ಮಾರೆ, ಪಚಕ್ಕ ಎಂತ ಮಾರೆ. ಹಾಗೆ ಸ್ವಲ್ಪ ಹುಳಿ ಹಾಕುವ, ಸ್ವಲ್ಪ ಬೇಕಲ್ಲ ನಮಗೆ, ಹುಳಿ ಕರಕರ ಹುಳಿ. ಮತ್ತೆ ನಿಮ್ಮ ರುಚಿಗೆ ತಕ್ಕಷ್ಟು ಒಂದು ಮುಷ್ಟಿ ಉಪ್ಪು ಹಾಕಬೇಡಿ, ಒಂದು ಚಿಟಕೆ ಅಷ್ಟು ನಿಮಗೆ ಎಷ್ಟು ರುಚಿ ಬೇಕು ಅದು ನೋಡ್ಕೊಂಡು ಹಾಕಿಬಿಡಿ. ನನಗೆ ಸಾಕು ಕಾಣ್ತದೆ. ಈಗ ಒಳ್ಳೆ ಕೈ ತೊಳೆದು ಫುಲ್ಲು ಮಿಕ್ಸ್ ಮಾಡಿ, ಕಚಬಚ ಮಿಕ್ಸ್ ಮಾಡಿ ಆಚೆ. ಮಿಕ್ಸ್ ಎಲ್ಲ ಆಯಿತು, ಒಳ್ಳೆ ಮಿಕ್ಸ್ ಮಾಡಿದೆ. ಹಾಗೆ ಈ ಜಂಜಿಯನ್ನು ಈಗ ನಾವು ಸ್ಟಿಕ್ ಮಾಡಿಬಿಡುವ. ಈ ಸ್ಟಿಕ್ಕನ್ನು ನಾವು ಹೇಗೆ ಸ್ಟಿಕ್ ಮಾಡೋದು ಗೊತ್ತುಂಟ, ನಾನು ಹೇಗೆ ಅದು ಚೈನೀಸಲ್ಲಿ ನೋಡಿದ್ದು, ಅವರು ಹೀಗೆಲ್ಲ ಜಿಪ್ಪಡಿಸಿದ್ದು, ಹೀಗೆ ನಾನು ಸ್ಟಿಕ್ ಮಾಡ್ತೇನೆ. ಹೋಗು ಒಳಗೆ. ಇದು ಎಲ್ಲಿಂದ ಹೊರಗೆ ಬರ್ತದೆ ಮಾರೆ, ಐಸ ಬಂತು ಹೊರಗೆ. ಒಂದೊಂದು ಹಾಕುವ ಏನವ, ಮತ್ತೆ ಸಣ್ಣ ಜಿಂಜಿಗಿದ್ದು ಹಾಕುವ, ಹೀಗೆ ಒಂದೊಂದು ಹಾಕುವವ, ಹೀಗೆ ಬಿಡಲಿಕ್ಕೆ. ಇದು ಇಲ್ಲ, ಎಣ್ಣೆಯಲ್ಲಿ ಬಿಡಲಿಕ್ಕೆ ನಮ್ಗೆ ಈಸಿ ಆಗ್ತದೆ. ಬುಳ್ಕ್ ಹೀಗೆ ಬಿಟ್ಟರೆ ಆಯಿತು, ಒಂದೇ ಹಾಕುವ. ಇದಕ್ಕೆ ನೋಡಿ, ಈ ಮಸಾಲೆಯನ್ನು ಹೀಗೆ ಹಾಕಿದರೆ ಆಯಿತು, ಹೇಗೆ ಮಸಾಲೆ ಒಳ್ಳೆ. ಅದಕ್ಕೆ ನೋಡಿ, ಸ್ನಾನ ಮಾಡಿಸ್ತಾ ಇದ್ದೇನೆ ನಾ. ಮಸಾಲೆ ಎಲ್ಲ ಆಗಿದೆ, ಜಿಂಜಿಗೆಲ್ಲ ಸ್ನಾನ ಮಾಡಿಸುದು ನೋಡಿ ಮಸಾಲೆಯಲ್ಲಿ. ಐಸ ಒಳ್ಳೆ ಹಿಡಿತಲ್ಲ. ಇದದು ನಂದು ಫಸ್ಟ್ ಪ್ರಯೋಗ, ಇಲ್ಲಿ ತನಕ ಮಾಡಲಿಲ್ಲ. ಹೇಗೆ ಆಗ್ತದಂತ ನಾನು ರುಚಿ ನೋಡಿದ ಮೇಲೆ ಹೇಳ್ತೇನೆ ನಿಮಗೆ, ಒಳ್ಳೇದಾಗ್ತದ ನರಕ ಆಗ್ತದ ಒಳ್ಳೇದಾಗ್ತದಂತ.
ಒಳ್ಳೇದಾಗ್ಲಿಲ್ಲ ಅಂದ್ರೆ ನಾ ಹೇಳ್ತೇನೆ ಮಾಡುದೇ ಬೇಡ ಅಂತ. ನೋಡುವ ಈಗ ಇದು ಸಹ ಅಂದ್ರೆ ನಾರ್ಮಲ್ ನಾನು ಮಸಾಲೆ ಹಾಕಿದಲ್ಲ, ಎಲ್ಲರಿಗೆ ಸಹ ಇಷ್ಟ ಆಗುವ ಮಸಾಲೆನೇ ಹಾಕುವ ಒಳಗೆ. ಸ್ವಲ್ಪ ಇದು ಸ್ಟಿಕ್ಕು ಭಾರಿ ಇದುಂಟು, ಪತ್ತೆ ಉಂಟು, ಹಾಗೆ ಸ್ವಲ್ಪ ಕೈ ಜಾಗ್ರತೆ ನೋಡಿ, ಶಾರ್ಪ್ ಉಂಟು ಅದು ಸ್ಟಿಕ್. ರೆಡಿ. ಹೇಗಾಯ್ತು? ಕಾಲು ಕಟ್ ಮಾಡುವವರು ಕಟ್ ಮಾಡ್ಬೋದು, ನಾ ಕಾಲು ಕಟ್ ಮಾಡಲಿಲ್ಲ. ಎಲ್ಲ ಹೀಗೆ ಹಂಗಂತ ಕಚ್ಚಿ ಎಲ್ಲ ಕರುಮ್ ಅಂತ ತಿನ್ನುದೇ ನಂಗೆ ಈಗ ನ್ಯಾಸೆ ಆಗ್ತದೆ ಮಾರ್ರೆ. ಹಾಕಿ ಬಿಡುವ ಮಸಾಲೆ. ಮಸಾಲೆ ಎಲ್ಲ ಒಳ್ಳೇದು ಹಾಕಿದೆ ನೋಡಿ. ಪೊಟೆಟೊ ಟ್ವಿಸ್ಟರ್ ಉಂಟಲ್ಲ, ಅದಕ್ಕೆ ಹೀಗೆ ಮಸಾಲೆ ಹಾಕ್ತದೆ, ಹಾಕಿದ್ರೆ ಹೀಗೆ ಹಾಕಿದ್ರೆ ಆಯ್ತು. ಈಗ ಮಸಾಲೆ ಸ್ವಲ್ಪ ಎಲ್ಲಿದೆ ಅಂದ್ರೆ ಸ್ವಲ್ಪ ಎಣ್ಣೆ ಸಹ ಕಾಯ್ತಾ ಉಂಟು. ಸ್ವಲ್ಪ 5 ನಿಮಿಷ ಇಟ್ಟೆ ಸಾಕು, 5 ನಿಮಿಷ ಸಾಕು. ಅರ್ಜೆಂಟ್ ಇರುವವರು ಬೇಗ ಕಾಯಿಸಿ ತಿಂದ್ಬಿಡಿ. ಈಗ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ್ಮೇಲೆ ಬುಳ್ಳುಕ್ಕ ಸ್ಟಿಕ್ ಹಿಡ್ಕೊಂಡು ಹೀಗೆ ಬುಳ್ಳುಕ್ ಹಾಕಿ ಬಿಡುದು ಹೇಗೆ. ಮತ್ತೆ ಬೊಂಡಸ ಎಲ್ಲ ಇದು ಹಾಕಿದ್ರೆ ರಟ್ಟದೆ, ಇದು ಎಣ್ಣೆ ಎಲ್ಲ ರಟ್ಟದೆ. ಇದು ಜೆಂಜಿ ರಟ್ಟಲ್ಲ ಅಂತ ಎನಿಸಿದ್ದೇನೆ, ಕಾಲು ಸಹ ಇಟ್ಟಿದ್ದೇನೆ. ಅಲ್ಲಿ ಸ್ವಲ್ಪ ದೂರದಲ್ಲಿ ಹೀಗೆ ಹಾಕ್ತೀನಿ, ರಟ್ಟಿದ್ರೆ ಪಡ 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 ಅಂತ ನೋಡಿ. ಇದನ್ನು ಮತ್ತೆ ಎಣ್ಣೆ ಒಳಗೆ ಹೀಗೆ ಬಿಡುದು ಬುಳುಕ್ಕಂತ. ಎಣ್ಣೆ ರಟ್ಟದೆ ಇನ್ನು. ಇನ್ನು ಕಾಯ್ದೆ ಆಯ್ತು. ಒಂದು ಸ್ವಲ್ಪ ದೂರ ಹೋಗಿ ದೂರ ಹೋಗಿ ದೂರ ಹೋಗಿ ಬೇಡ, ಸ್ವಲ್ಪ ಸ್ಲೋ ಆಗಿ ಕಾಯಿಸಿ. ಯಾಕೆಂದ್ರೆ ಒಳಗೆ ಎಲ್ಲ ಕಾಯ್ಬೇಕಲ್ಲ, ಒಂಥರ ರೋಸ್ಟ್ ಆಗ್ಬೇಕಲ್ಲ. ಹಾಗೆ ಸ್ವಲ್ಪ ನಾನು ಸ್ವೀಟ್ ಇಟ್ಟೆ ಎಣ್ಣೆ. ಹಾಗೆ ನೋಡಿ ಭಾರಿ ಒಳ್ಳೇದಾಯ್ತು ರೋಸ್ಟ್. ಕೋಳಿ ಹೇಗೆ ಕಲಿಸ್ತಾರೆ ಹಾಗೆ ಕಲಿಸುತ್ತಾ ಉಂಟು. ಇದು ತಿನ್ಲಿಕ್ಕೆ ಸಹ ಒಳ್ಳೇದಾಗ್ತದೆ. ಡೀಪ್ ಫ್ರೈ ನಾನು ಫಸ್ಟ್ ಟೈಮ್ ಇದು ಬಿಟ್ಟೇ ಇರುವುದು, ಕಾವಿಲಲ್ಲಿ ಬಿಟ್ಟಿದ್ದೆ. ಡೀಪ್ ಫ್ರೈ ಫಸ್ಟ್ ಟೈಮ್. ಭಾರಿ ಘಮ ಒಳ್ಳೇದು ಬರ್ತುಂಟು. ಇದನ್ನು ನಾರ್ಮಲ್ ಉಪ್ಪು ಹಾಕಿ ಬೇಯಿಸಿ ತಿಂದ್ರೆ ಸಹ ಭಾರಿ ರುಚಿ ಆಗ್ತದೆ. ಆದ್ಮಾನವರ ಕಾಯ್ತು ಕಾಯ್ತು ಬೇಯ್ತು ಬೇಯ್ತು. ಸ್ವಲ್ಪ ಇನ್ನೂ ಸಹ ಬೇಯ್ಲಿ ಆಯ್ತಾ. ಸ್ಟಿಕ್ಕಲ್ಲಿ ಕೈಲಿ ಬೇಕಂತಾನೆ ಇಲ್ಲ, ಸ್ಟಿಕ್ಕಲ್ಲಿ ಹೀಗೆ ನೋಡಿ ಟರ್ನ್ ಮಾಡಿದ್ರೆ ಆಯ್ತು. ಕಾಲೆಲ್ಲ ಫ್ರಂಚಿ ಹೋಯ್ತು ಮಾರೆ, ರೋಸ್ಟ್ ಆಯ್ತು. ಅದ್ರ ಪಕ್ಕದಲ್ಲಿ ಇದು ಸಹ ಬಿಟ್ಟು ಬಿಡುವ, ಎಂದು ಸ್ಟಿಕ್ ಅಲ್ಲ, ಹಾಕಿ ಬಿಡುವ. ಜಪ್ಪಡಿಸಿ ಬಿಡುವ. ಒಳ್ಳೆ ರೋಸ್ಟ್ ಆಗ್ತುಂಟು. ಹೀಗೆ ಮಾಡಿದ್ರೆ ಆಯ್ತು. ಆಯ್ತು ಕಾಯ್ತು ನೋಡಿ. ಕೋಳಿ ಕಾಯ್ದಾಗೆ ಕಾಯ್ತು ಉಂಟು ನೋಡಿ. ಅಂತ ಸ್ಟಿಕ್ಕನ್ನೆಲ್ಲ ಇಟ್ಟದ್ದು ನೋಡಿ, ಒಂದೊಂದು ಶೇಪಲ್ಲಿ. ಒಂದು ನಡುಗೆ ಇಟ್ಟಿದ್ದೇನೆ ಅಂದ್ರೆ ನನಗೆ ಕಾಯಿದ್ರೆ ಆಯ್ತು. ಸ್ಟಿಕ್ ಯಾವ ಶೇಪ್ ಇದ್ರೆ ಸಹ ನನಗೇನು, ನನಗೆಲ್ಲ ಇದು ಜೆಂಜಿ ಕಾಯುವುದು ಮುಖ್ಯ. ಮತ್ತೆ ಇದು ಮರದ್ದು ಸ್ಟಿಕ್ ಅಲ್ಲ, ಪ್ಲಾಸ್ಟಿಕ್ ಅದೆಲ್ಲ ಏನಲ್ಲಲ್ಲ. ಹಾಗೆ ನಾವು ಎಣ್ಣೆಯಲ್ಲೆಲ್ಲ ಬಿಡ್ಬೋದು. ಮರದ್ದು ಸ್ವಲ್ಪ ಬಂಜೊಳಗೆ ಹೋದ್ರೆ ಏನಾಗಲ್ಲ. ಚೀನಾದಲ್ಲೆಲ್ಲ ನೋಡ್ತಿದ್ದೆ, ಅವರೆಲ್ಲ ತಿನ್ನುದು ನೋಡ್ಬೇಕು ನೋಡಿ. ಹೀಗೆ ಇಟ್ಕೊಂಡು ಹೀಗೆ ಹಂಗ ತಿಂತಾರೆ, ಹೀಗೆ ತಿಂತಾರೆ. ಹಾಗೆ ನನಗೆ ತಿನ್ಬೇಕು. ನಿಲ್ಲಿ ಎಲ್ಲ ಕಾಯಿಲಿ, ಮತ್ತೆ ನಾನು ತಿಂದು ತೋರಿಸ್ತೇನೆ. ಬನ್ನಿ ಬನ್ನಿ, ಇನ್ನು ರೆಡಿ ಆಯ್ತು, ಊಟಕ್ಕೆ ಬನ್ನಿ. ನೋಡಿ ಆಚೆ ಸೈಡ್ ನಮ್ದು ಅಂಜಲ್ ಫ್ರೈ ಸಹ ಕಾಯ್ತುಂಟು, ಈಚೆ ಸೈಡ್ ಜೆಂಜಿ. ಸೈಡ್ ಡಿಶ್ಗೆ ಜೆಂಜಿ ಉಂಟು, ಊಟಕ್ಕೆ ನಮಗೆ ಅಂಜಲ್ ಫ್ರೈ ಉಂಟು, ಬಂಗುಡೆ ಸಾರು ಉಂಟು. ಬನ್ನಿ ಊಟ ಮಾಡುವ. ಯಾರ ರೆಸ್ಟೋರೆಂಟ್ಗೆ ಕುಕ್ ಬೇಕಿದ್ರೆ ಹೇಳಿ, ನಾ ಬಂದು ಕುಕ್ತೇನೆ ಆಯ್ತಾ. ನೀವು ಅಂದ್ರೆ ನಾ ಮಾಡ್ತೇನೆ, ಕುಕ್ ಮಾಡ್ತೇನೆ ನಾನು. ನೋಡಿ ಎಷ್ಟು ಒಳ್ಳೆ ಮಾಡ್ತಿದ್ದೇನೆ. ಇದು ಟೇಸ್ಟ್ ತಿಂದಾದ್ಮೇಲೆ ಹೇಳುದೇ ಬೇಡ, ಅಂದ್ರೆ ಪರಿಮಳದಲ್ಲಿ ಗೊತ್ತಾಗ್ತಾ ಉಂಟು. ಭಾರಿ ಒಳ್ಳೇದಾಯ್ತು, ಭಾರಿ ಒಳ್ಳೇದಾಯ್ತು ಅಂತ. ಫೈನಲಿ ನಮ್ದು ಸ್ಟಿಕ್ ಜೆಂಜಿ ಫ್ರೈ ಚೈನೀಸ್ ಟೈಪ್ ಅದ್ದು ಆಯ್ತು ನೋಡಿ ಅಂತೆ. ಭಾರಿ ಒಳ್ಳೇದಾಯ್ತು ನೋಡಿ ಅಂತೆ. ಸ್ಟಿಕ್ ಅಲ್ಲಿ ಬಂದದ್ದು ನೋಡಿ ಅಂತೆ. ಮಸಾಲೆ ಬಿಟ್ಟಿದೆಯಾ ನೋಡಿ, ಎಲ್ಲ ಹಿಡ್ದಿದೆ, ಅಂಟಿ ಹಿಡ್ದಿದೆ. ಮತ್ತೆ ರುಚಿ ಸಹ ಹಾಗೇನೆ ಇರ್ಬೋದಂತ ನಾ ಎಣಿಸಿದ್ದೇನೆ. ನಿಲ್ಲು ಮಾರೆಯ. ಹಾಗೇನೆ ನೋಡಿ, ಸ್ಟಿಕ್ಕಲ್ಲಿ ಅಂಟಿ ಹಿಡ್ದದ್ದು ಮಸಾಲೆ ಕಾಣ್ತದ ನಿಮ್ಗೆ? ಎಷ್ಟು ಒಳ್ಳೇದು ಬರ್ತಾ ಉಂಟಲ್ಲ. ನಾವು ಇದನ್ನು ಟೇಸ್ಟ್ ಮಾಡುವ ಹೇಗೆ ಉಂಟಂತ. ಹಾಗೆ ಎಲ್ಲ ಮಸಾಲೆ ಎಲ್ಲ ನೋಡಿ, ನಾನು ಅಂದುಕೊಂಡ ಹಾಗೇನೆ ಬಂದಿದ್ದೀವಿ. ಹಾಗೆ ಇದನ್ನು ಈಗ ಟೇಸ್ಟ್ ಮಾಡುವ. ನಿಲ್ಲು ಮಾರೆ ಇಲ್ಲಿ. ಸೌಂಡ್ ಕೇಳ್ತದ? ಕಲಂಗೊಂದು ಸೌಂಡ್ ಕೇಳ್ತದ? ವೀಕ್ಷಕರೇ, ಸತ್ಯ ಹೇಳ್ತೇನೆ, ಇದು ನೀವು ಮಾಡಿ ತಿಂದ್ರೆ ನೀವು ಬಿಡಲ್ಲ. ಹಾಗೆ ಉಂಟು, ಬಾರಿ ಬಾರಿ ಸತ್ಯ
ಇದು ಯಾವುದು ಗಟ್ಟಿ ಗಟ್ಟಿ ಅದು ಸಹ ಫುಲ್ ಪುಡಿ ಪುಡಿ ಆಗ್ತಾ ಉಂಟು. ಯಾವ ಸಹ ಬಿಸಾಡ್ಲಿಕ್ಕೆ ಎಂತ ಇಲ್ಲ, ಪುಡಿ ಪುಡಿ ಮಾಡಿ ಬನ್ನಿಗೆ ಹಾಕೊಳ್ಳುದೇ. ಭಾರಿ ರುಚಿ ಉಂಟು, ಭಾರಿ ರುಚಿ ಉಂಟು. ಅವಳಿಗೆ ತಡಿಲಿಕ್ಕಾಗಲ್ಲ, ಹೀಗೆ 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 ಮಾಡ್ತಿದ್ದಾಳೆ. ಈಗ ನೀನು ಸಹ ತಿನ್ನು, ಮತ್ತೆ ಅವರಿಗೆ ಸೋನನ್ನು ಕೊಡು. ಈಗ ನಾನು ಅಪ್ಪ ಅಮ್ಮನಿಗೆ ಕೊಡ್ತೇನೆ ಟೇಸ್ಟಿಗೆ. ಟೇಸ್ಟಿ ಇದಕ್ಕೆ ಇಷ್ಟ ತಂದು ಎಂತ ಟೇಸ್ಟ್ ಉಂಟು ಗೊತ್ತುಂಟಾ? ಅವಳೊಂದು ರೆಸಿಪಿ ಕಂಡು ಹಿಡಿದ್ಲು, ಭಾರಿ ಒಳ್ಳೇದುಂಟು. ನೀವು ಒಂದು ಸಲ ಮಾಡ್ತೀನಿ, ಸೂಪರ್. ಇನ್ನು ವಿಡಿಯೋ ಮಾಡ್ತಾ ಕುತ್ಕೊಂಡ್ರೆ ಆಗಲ್ಲ, ನಮ್ಗೆ ತಿನ್ಬೇಕಲ್ಲ. ಹಾಗೆ ಎಲ್ಲ ಪುಡಿ ಪುಡಿ ಮಾಡುದು, ಎಲ್ಲ ಪುಡಿ ಪುಡಿ ಮಾಡಿ ಹೊಟ್ಟೆಯೊಳಗೆ ಹಾಕುದು. ತೂ ಅಂತ ಉಬ್ಲಿಕ್ಕಿಲ್ಲ. ಮಕ್ಕಳು ನೋಡಿ ಅಂತೆ ನನ್ನಕ್ಕಿಂತ ಸ್ಪೀಡ್ ಅವರು ಈಗ ತಿಂತಾರೆ. ಹಾಗೆ ಅಂದ್ರೆ ಅದು ಫುಲ್ ಪುಡಿ ಪುಡಿ ಸ್ವಲ್ಪ ಹೇಗೆ ಆಗಿದೆ ನೋಡಿ, ಸೌಂಡ್ ಬರ್ತದ. ಕರಂ ಕೊರಂ ಕರಂ ಕೊರಂ, ಭಾರಿ ಒಳ್ಳೇದಾಗಿದೆ. ರುಚಿ ಹೇಗೆ ಉಂಟಾ? ಹೇಗೆ ಉಂಟು ರುಚಿ? ಒಳ್ಳೆ ಅಂತದ ಒಳಗಿನ ಇದರಲ್ಲಿ ಸ್ಟಿಕ್ಕಲ್ಲಿ ಹಾಕಿ ಬಿಡ್ತೇನೆ ಈಗ. ಹೇಗೆ ಉಂಟು ರುಚಿ? ರುಚಿ ಹೇಗೆ ಉಂಟಾ? ರುಚಿ ಹೇಗೆ ಉಂಟು? ನನ್ನ ಮಗ ಹೇಳಿದ ನೋಡಿ, ಹೀಗೆ ಉಂಟು ಆಯ್ತಾ. ಇವಳು ತಿನ್ನದೆ ಹೇಳಲ್ಲ. ಹಪ್ಪಳ ವೀಕ್ಷಕರೇ, ಹಪ್ಪಳ ಲೆಕ್ಕ ಉಂಟಂತೆ. ಹಾಗೆ ಫುಲ್ ರೋಸ್ಟ್ ಆಗಿದೆ ಅಲ್ಲ, ಪುಡಿ ಪುಡಿ ಆಗ್ತಾ ಉಂಟಲ್ಲ, ಹಾಗೆ ಹೇಳ್ತಿದ್ದೇನೆ ಹಪ್ಪಳ ಲೆಕ್ಕ ಉಂಟಂತ. ಭಾರಿ ಒಳ್ಳೇದಾಗಿದೆ, ಭಾರಿ ಒಳ್ಳೇದಾಗಿದೆ ನಂದು ರೆಸಿಪಿ. ಶಬಾಷ್ ಶಬಾಷ್. ಕಾಳು ನೋಡಿ ಅಂತೆ, ಕಾಳು ಒಳ್ಳೇದು ರೋಸ್ಟ್ ಆಗಿದೆ ನೋಡಿ. ಮಾಂಸ ನೋಡಿ ಅಂತೆ, ಬಾರಿ ಒಳ್ಳೆ ಬಿಡ್ತದೆ. ಮಾಂಸ ಒಳ್ಳೆ ಬಿಡ್ತದೆ. ನನ್ನ ಮಂಗನಿಗೆ ಸಿಕ್ಕಿ ಬಿದ್ದಿದೆ ಅಂತೆ, ಇದರಲ್ಲೇ ತೆಗೆಯುವ. ಹೇಳಿ ತಿಂದು ಹೊಟ್ಟೆ ಎಲ್ಲ ಫುಲ್ ಆಯ್ತು ವೀಕ್ಷಕರೇ. ಹಾಗೆ ಇಲ್ಲಿ ಉಂಟು. ಈಗ ಇನ್ನು ಊಟ ಸಹ ಮಾಡಬೇಕು. ಊಟಕ್ಕೆ ಎಲ್ಲಿ ಹೊಟ್ಟೆ ಖಾಲಿ ಉಂಟಂತ ಗೊತ್ತಿಲ್ಲ. ಈಗ ಒಂದು ಸ್ವಲ್ಪ ಊಟ ಮಾಡಿ ಮಲಗಬೇಕು. ಹಾಗೆ ಜಂಜಿ ತಿಂದು ಹೊಟ್ಟೆ ಎಲ್ಲ ಫುಲ್ ಆಯಿತು. ನಿಮಗೆಲ್ಲ ರೋಸ್ಟು ಬೇಕೆನ್ನುವರು ಈ ರೆಸಿಪಿಯನ್ನು ಮಾಡಿ ತಿನ್ನಿ, ಭಾರಿ ಒಳ್ಳೇದಾಗ್ತದೆ. ಮತ್ತು ಗಸಿ ಗಸಿ ಆ ಥರ ಬೇಕಿದ್ದವರು ಸುಕ್ಕ ಮಾಡಿ ವೆರೈಟಿ ಜಂಜಿಯಲ್ಲಿ ವೆರೈಟಿ ಮಾಡ್ಬೋದು. ಹಾಗೆ ನಿಮ್ಮದು ಯಾವುದು ಇಷ್ಟ ಆಗ್ತದೆ ಆ ಥರ ಮಾಡಿ. ಆದರೆ ರೋಸ್ಟ್ ಇಷ್ಟ ಆಗುವವರು, ಆ ಜಂಜಿಯನ್ನು ಎಲ್ಲ ಪುಡಿ ಪುಡಿ ಮಾಡುವವರು ಆ ಥರನೇ ಮಾಡಿ ತಿನ್ನಿ, ಭಾರಿ ಒಳ್ಳೇದಾಗಿದೆ. ನನಗಂತೂ ಭಾರಿ ಇಷ್ಟ ಆಯಿತು. ಹಾಗೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಜೈ ಶ್ರೀರಾಮ್.